ಹುಬ್ಬಳ್ಳಿಯ ಕೋಮುಗಲಭೆ ಅಲ್ಲ, ಇದು ಗಲಭೆ ಅಷ್ಟೇ. ಗಲಭೆ ಪ್ರಕರಣದ ಕೇಸನ್ನೂ ಸೇರಿದಂತೆ 43 ಪ್ರಕರಣಗಳನ್ನು ಹಿಂತೆಗೆಯುವ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿತ್ತು. ಹೈಕೋರ್ಟ್ ನೋ ಅಂತ ಕೇಳಿ ವಾಪಸ್ ಕಳಿಸಿದೆ. ಅನಿಲ್ ಚಳಗೇರಿ ಬಿಜೆಪಿಯಿಂದ ನಮ್ಮ ಜೊತೆಗಿದ್ದಾರೆ. ಅನಿಲ್, ನಿಮ್ಮ ಸರ್ಕಾರ ಇದ್ದಾಗ ತೆಗೆದ ಪ್ರಕರಣಗಳನ್ನು ಅವ್ರು ಹೇಳ್ತಾರೆ, ಅವ್ರ ಸರ್ಕಾರ ಇದ್ದಾಗ ತೆಗೆದ ಪ್ರಕರಣಗಳನ್ನು ನೀವು ಹೇಳ್ತೀರಿ. ನಾವು ಆವಾಗಲೇ ಜನಸಾಮಾನ್ಯರಾಗಿ ನಾವು ಹೇಳ್ತಾ ಇರೋದು, ಪ್ರಕರಣಗಳನ್ನು ಹಿಂಪಡೆಯುವ ವಿಶೇಷ ಅಧಿಕಾರವನ್ನು ಕ್ಯಾಬಿನೆಟ್ಗೆ ನಮ್ಮ ಸಂವಿಧಾನ ಕೊಟ್ಟಿರುವುದು ನಿಮ್ಮ ವೋಟ್ ಬ್ಯಾಂಕ್ಗಳನ್ನು ಸಮಾಧಾನ ಮಾಡಿ ಅಂತಲ್ಲ, ನಿಮ್ಮ ವೋಟ್ ಬ್ಯಾಂಕ್ಗಳನ್ನು ಅಪೀಸ್ ಮಾಡಿ ಅಂತಲ್ಲ. ಅಜಿತ್, ನಾನು ಆಗಲೇ ಇನ್ನೂ ರಜಾಕ್ ಯಡಿಯೂರಪ್ಪನವರ ಸರ್ಕಾರದಲ್ಲಿ ತೆಗೆದಿರುವಂಥ ಕೇಸುಗಳಿಗೆ ಉತ್ತರ ಕೊಡೋದು ಇನ್ನೂ ಬಾಕಿ ಇರುವಾಗಲೇ ಹೇಳ್ತೀನಿ. ಇದೇನು ಮೊದಲನೇ ಬಾರಿಗಲ್ಲ. ಕಾಂಗ್ರೆಸ್ಸು ಕನ್ನಡ ಹೋರಾಟಗಾರರು, ಕಾವೇರಿ ಹೋರಾಟಗಾರರು, ಅಥವಾ ಇನ್ನೂ ಯಾವುದೋ ನದಿ, ಭಾಷೆ ಅಥವಾ ಬಾರ್ಡರ್ ವಿಷಯದಲ್ಲಿ ಯಾವುದೇ ರೀತಿಯ ಫೈಟ್ಗಳನ್ನು ಮಾಡಿದರೆ ಅದನ್ನು ತೆಗೆದಿದ್ರೆ ಇವತ್ತು ನಾವಿಲ್ಲಿ ಯಾರೂ ಕೂತ್ಕೊಳ್ತಾ ಇರಲಿಲ್ಲ, ಈ ಡಿಸ್ಕಷನ್ನು ಆಗ್ತಾ ಇರಲಿಲ್ಲ. ಕರ್ನಾಟಕದಲ್ಲಿ 3 ಇನ್ಸಿಡೆಂಟ್ಸ್ಗಳಾಗಿದೆ. ನಾನಿದು ನಿಮ್ಮ ವ್ಯೂವರ್ಸ್ ಗಮನಕ್ಕೆ ತರ್ತೀನಿ. ಒಂದು, DJ ಹಳ್ಳಿ KJ ಹಳ್ಳಿ ಕೇಸಲ್ಲಿ ಅಲ್ಲೂ ಪೊಲೀಸ್ ಸ್ಟೇಷನ್ನು, ಅಲ್ಲೂ ಸಿಟ್ಟಿಂಗ್ MLA ಮನೆಯನ್ನು ಸುಡಲಾಯಿತು. ಎರಡನೇದು, ಮೈಸೂರಲ್ಲಿ ಇದೇ ಥರದ ಇನ್ಸಿಡೆಂಟ್ ಆಯಿತು. ಇನ್ನು ಇವತ್ತು ನಾವು ಚರ್ಚೆ ಮಾಡ್ತಾ ಇರುವಂಥ ಹಳೆ ಹುಬ್ಬಳ್ಳಿ ಕೇಸ್ನಲ್ಲಿ ಆಗಿರುವಂಥದ್ದು. 3 ಕೇಸ್ಗಳಲ್ಲಿ ಅಲ್ಲಿ ಜನ ಸಾವಿರಾರು ಗಟ್ಟಲೆ ಸೇರಿದ್ರು. ಜನ ಅಲ್ಲಿ ಅರೆಸ್ಟ್ ಮಾಡಿರುವಂಥ ವ್ಯಕ್ತಿಯನ್ನ ನಮ್ಮ ಕೈಯಲ್ಲಿ ಕೊಡಿ, ನಾವು ಅವನ ರುಂಡವನ್ನ ಚೆಂಡಾಡ್ತೀವಿ, ಈ ಮಾತನ್ನೇ ಹೇಳಿದ್ದು, ಬೇರೆ ಏನನ್ನು ಮಾತಾಡಲಿಲ್ಲ. ಸರ್, ಎಲ್ಲ ಪ್ರೊಟೆಸ್ಟ್ ಅಲ್ಲ, ಇದು ಅವರ ಸಮಯ, ಅವ್ರ ಸಮಯ, ಅವ್ರ ಟೈಮ್ ಅಂತ ಹೇಳಿದ್ರೆ ಅಬ್ದುಲ್ ರಜಾಕ್ ಅವ್ರ ಟೈಮ್. ಬೇರೆ ಮಾಡ್ತೀವಿ ಅನ್ನುವ ಘೋಷಣೆಯನ್ನು ಹಾಕಿದ್ರು. ನನ್ಗೆ ಅಬ್ದುಲ್ ರಜಾಕ್ ಅವರು ಹೇಳ್ತಾರೆ, ಈ ತರದ ಘೋಷಣೆಗಳು, ಈ ತರದ ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಅಬ್ದುಲ್ ರಜಾಕ್ ಅವರ ಸಮಯ ಇದು. ಅಬ್ದುಲ್ ರಜಾಕ್ ಅವರ ಟೈಮ್ ಇದು. ಕ್ಲಿಯರ್ ಆಗಿ, ಇದು ಕೇವಲ ಒಂದು ಕ್ರಿಮಿನಲ್ ಆಕ್ಟಿವಿಟಿ ಅಲ್ಲ, ಇದು ಒಂದು ಭಯೋತ್ಪಾದಕ ಚಟುವಟಿಕೆನೇ. ಯಾರನ್ನಾದ್ರೂ ನಮಗೆ ನೇರವಾಗಿ ಕೊಡಿ, ನಾವು ಅವರ ರುಂಡವನ್ನ ಕಟ್ ಮಾಡ್ತೀವಿ ಅಂತ ಹೇಳಿ ಘೋಷಣೆಯನ್ನ ಸಾವಿರಾರು ಜನ ಪೊಲೀಸ್ ಸ್ಟೇಷನ್ ಮುಂದೆ, ಪೊಲೀಸ್ ಸ್ಟೇಷನ್ ವೆಹಿಕಲ್, ಪೊಲೀಸ್ ವೆಹಿಕಲ್ ಮೇಲೆ ನಿಂತ್ಕೊಂಡು ಮಾತಾಡೋದು. ಇಂತಹ ಟೆರರಿಸ್ಟ್ಗಳನ್ನ ಕಾಂಗ್ರೆಸ್ ಪಾರ್ಟಿ, ಈ ಸರ್ಕಾರ ನೇರವಾಗಿ ಸಪೋರ್ಟ್ ಮಾಡೋದ್ರಿಂದ 2 ಕೆಲಸ ಆಗುತ್ತೆ. ಒಂದು, ಪೊಲೀಸರ ಆತ್ಮಸ್ಥೈರ್ಯ ಕಡಿಮೆ ಆಗುತ್ತೆ. ಇನ್ನೊಂದು ಕಡೆ ಈ ತರದ ಭಯೋತ್ಪಾದಕರಿಗೆ ಧೈರ್ಯ ಹೆಚ್ಚು ಆಗೇ ಆಗುತ್ತೆ. ಅಬ್ದುಲ್ ರಜಾಕ್ ಅಂತವ್ರು ಕೂತ್ಕೊಂಡು ಯಾರ ಮಾಯಕರು ಅಂತ ಡಿಸೈಡ್ ಮಾಡಬೇಕು ಅಂತಿದ್ರೆ, ಈ ದೇಶದ ಕಾನೂನಿನ ವ್ಯವಸ್ಥೆ ಮೇಲೆ, ಈ ದೇಶದ ಸಂವಿಧಾನದ ಮೇಲೆ, ಈ ದೇಶದ ಪೊಲೀಸ್ ವ್ಯವಸ್ಥೆ ಮೇಲೆ ನೀವು ಕ್ರಿಮಿನಲ್ ಕೇಸಿಗೆ ಸೆಲೆಕ್ಟಿವ್ ಔಟ್ರೇಜ್ ಮಾಡಬಾರದು. ಶ್ರೀರಂಗಪಟ್ಟಣದಲ್ಲಿ ಆಗಿದ್ದ ಘಟನೆ ಕಮ್ಯುನಲ್ ಅಂತಂದ್ರೆ ಹುಬ್ಬಳ್ಳಿ ಮೇಲೆ ಇಲ್ಲ ಘೋಷಣೆ, ಅದು ಪ್ರೊಟೆಸ್ಟ್ ಅಲ್ಲಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಇವರು ಸೆಲೆಕ್ಟಿವ್ ಔಟ್ರೇಜ್ ಮುಸಲ್ಮಾನರಲ್ಲಿ ಇಲ್ಲ ಅಂತ ಹೇಳ್ತಾರೆ. ನೋಡ್ರಿ, ಎವ್ರಿ ಕೇಸ್ ಬೇಕು ಈ ತರ ಬಿಜೆಪಿ RSS ಕಾರ್ಯಕರ್ತ ಅವನು ಇವ್ರ ಜೊತೆ ಲೀಡರ್ ಜೊತೆ ನಿಂತ್ಕೊಂಡು ಫೋಟೋ ತೆಗೆದಿರೋನು ಈ ತರ ದೇವರುಗಳನ್ನ, ನಮ್ಮ ಮುಸಲ್ಮಾನರನ್ನ ಟೀಕೆ ಮಾಡಿ ಒಂದು ವಾಟ್ಸ್ಆಪ್ ವೈರಲ್ ಮಾಡೋದು. ಒಂದು ಈ ಮಾತನ್ನ ಹಿಂದೆಯೂ ಹೇಳಿದ್ದೇನೆ, ಮತ್ತೆ ಹೇಳ್ತೀನಿ. ಈ ದೇಶ ನಡೀತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದಿಂದ. ಕಾನೂನಿನ ಪ್ರಕಾರ ಉಪವಾಸದ ಸಂದರ್ಭದಲ್ಲಿ ಮುಸಲ್ಮಾನರನ್ನ ಕೆಣಕಿ
ರೇಗಿಸಿ ಟೀಕಿಸಿ ಅದಕ್ಕೆ ರುಂಡ ದೇವ್ರು- ಕಟ್ ಮಾಡ್ತೀರಾ? ಅದಕ್ಕೆ ರುಂಡ ಕಟ್ ಮಾಡ್ತೀರಾ ನೀವು? ನೀವೇ- ಅದಕ್ಕೆ ನಿಮ್ಮ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ವಾ? ರೇಪ್ ಪೊಲೀಸ್ ಆದಾಗ ಮೇಲೆ ನೀವೇ ನಂಬಿಕೆ ಅಂತೀರಿ, ಇಲ್ವಾ? ಸೌದಿ ರುಂಡ ಸ್ಟೈಲಲ್ಲಿ ಕಟ್ ಮಾಡ್ಬಿಡೋದಾ? ನಾವಿಲ್ಲಿ ಶಿಕ್ಷೆ ಪೊಲೀಸ್ ಸ್ಟೇಷನ್ ಕೊಡ್ಬೇಕು ಅಂತ ಕಲ್ಲು ಒಂದು ಬೆಂಕಿ ಎಲ್ಲ ರೇಪ್ use ಮಾಡೋದಾ? ಹೈದರಾಬಾದಲ್ಲಿ ಒಂದು ರೇಪ್ ಆಗುತ್ತೆ. ಏನಿಲ್ಲ. ಅವಾಗ ಇದೇ ಅಬ್ದುಲ್ BJP ನಬಿ ಅಂತ ಹೇಳ್ತಾರೆ. ಸೌದಿ ಅರೇಬಿಯಾದಲ್ಲಿ ಕೊಟ್ಟಂಗೆ ಭಯೋತ್ಪಾದನೆ ಭಯೋತ್ಪಾದನೆ ಅಂತ support ಕೋಪ ಮಾಡ್ತೀರಾ? ದ್ವೇಷ ಬಂದಾಗ ಜನ ತರ ಮಾತಾಡ್ತಾರೆ. ಏನ್ ಮಾಡ್ತಾರೆ? ದಯವಿಟ್ಟು ಇದು It is ವಿಪರೀತ not ಗಲಾಟೆ. a crime. ವಿಪರೀತ ಗಲಾಟೆ. It is ಒಂದು ನಿಮಿಷ, not ಒಂದು ನಿಮಿಷ. crime. ಈ ಗಲಾಟೆಯಲ್ಲಿ ಇದು ಭಯೋತ್ಪಾದನೆ. ಇದು ಭಯೋತ್ಪಾದನೆ. ಗಿರೀಶ್ ಈ ಗಲಾಟೆಯಲ್ಲಿ ನೀವು ನ್ಯಾಯ ಕೇಳಕ್ ಬಂದಿದ್ದು ಕಾಂಗ್ರೆಸ್ ವಕ್ತಾರರನ್ನು ಸೇಫ್ ಮಾಡ್ತೀರಿ. ಬೆಂಕಿ ಇಟ್ಟ. ಆನ್ಸರೇಬಲ್ ಅವರು 43 ಪ್ರಕರಣಗಳನ್ನು ವಾಪಸ್ ತಗೊಂಡಿದ್ದಕ್ಕೆ ಆನ್ಸರೇಬಲ್ ಅವರು ಅವ್ರನ್ನ ಸುಮ್ಮನೆ ಕೂತ್ಕೊಳ್ಳಂಗ್ ಮಾಡ್ತಾ ಇದ್ದೀರಿ. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.